गणपति बप्पा ಮೋರಿಯ ಮಂಗಲ್ ಮೂರ್ತಿ ಮೋರಿಯ ಬೋಲೋ ಶ್ರೀ ಗಜಾನನ್ ಮಹಾರಾಜ್ ಕಿ ಜೈ ಅನ್ಕೊಂತ ಇವತ್ತು ಮತ್ತೊಂದು ನೈವೇದ್ಯ ಮಾಡೋದನ್ನ ಹೆಂಗಂತ ತೋರಿಸ್ತೇನೆ ನಿಮ್ಗೆ. ಏನ್ ಮಾಡಾತ್ತೀರಿ ಹಂಗಿತ್ತಂದ್ರಿ ಇವತ್ತು ಕಡ್ಲಿ ಹಿಟ್ಟಿಂದ ಮೋದಕ ಹೆಂಗ್ ಮಾಡ್ಬೋದಂತ ತೋರಿಸ್ತೇನೆ ನಿಮ್ಗೆ. ಓಕೆ, ಹಂಗಿತ್ತಂದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ಬಿಡ್ರಿ. ಕಡ್ಲಿ ಹಿಟ್ಟು, ಹಾಲು, ಮಿಲ್ಕ್ ಪೌಡರ್, ಪಿಸ್ತಾ, ಬಾದಾಮ್, ಶುಗರ್ ಪೌಡರ್, ತುಪ್ಪ, ಏಲಕ್ಕಿ, ಕೇಸರ್. ಓಕೆ, ಹಂಗಿತ್ತಂದ್ರೆ ಇದನ್ನ ಮಾಡಕ್ ಫಸ್ಟಿಗೆ ಏನ್ ಕೊಡ್ಲಿ ನಾ ನಿಮ್ಗ? ಶತಾರ ಫಸ್ಟಿಗೆ ಏನೂ ಕೊಡಕ್ಕೆ ಹೋಗ್ಬೇಡ್ರಿ. ಒಂದು ಇಂಪಾರ್ಟೆಂಟ್ ಮಾತು ಹೇಳ್ಬೇಕಂತದನ್ನ ಏನಪ್ಪ ಅಂತಂದ್ರೆ ಡ್ರೈ ಫ್ರೂಟ್ಸ್ ಇವತ್ತು ತಗೋಬೇಕಂತೇನಿಲ್ಲ. ನಿಮ್ಮ ಕೈಲಿ ಯಾವ ಡ್ರೈ ಫ್ರೂಟ್ಸ್ ಆಗ್ತೈತಿ ಅದನ್ನ ನೀವು ಡ್ರೈ ಫ್ರೂಟ್ಸ್ ಅನ್ನು ತಗೊಂಡು ಹಾಕ್ಬೋದು. ಅಂದ್ರೆ ನಿಮ್ಗೆ ಯಾವ ಡ್ರೈ ಫ್ರೂಟ್ ಇಷ್ಟ ನೀವು ಯಾವ್ದು ಎಫರ್ಡ್ ಮಾಡ್ಬೋದು ಅದನ್ನು ಕೂಡ ಹಾಕ್ಬೋದು. ಓಕೆ, ಈಗ ಫಸ್ಟಿಗೆ ಏನ್ ಕೊಡ್ಲಿ ನಿಮ್ಗೆ ಹಂಗಿತ್ತಂದ್ರೆ? ಶ್ವೇತವ್ರ ನೀವೇನು ಕೊಡಕ್ ಹೋಗ್ಬೇಡ್ರಿ. ಈ ಹಾಲು ಏನೈತ್ಲ, ಈ ಹಾಲು ಬಿಸಿ ಅದಾವ. ಬಿಸಿ ಹಾಲ್ನಾಗ ನಾವು ಕೇಸರ್ ಹಾಕೊಳ್ಳೋಣಂತ. ಯಾಕಂದ್ರೆ ಕೇಸರನ್ನ ಬಿಸಿ ಹಾಲ್ನಾಗ ಹಾಕೋದ್ರಿಂದನ ಕೇಸರದ ಕಲರ್ ಬಿಡ್ತೈತಿ. ಒಂದು 10 ಗ್ರಾಮ್ನಷ್ಟ ಕೇಸರ್ ಹಾಕತ್ತೇನೆ ನಾನು. ಭಾಳ ಬೇಡ, ಒಂದು 5 ಗ್ರಾಮ್ ಅಷ್ಟು ಇಟ್ಕೊಂಡೆ ನಾನು ವಾಪಸ್ ಡೆಕೋರೇಟ್ ಮಾಡಕ. ಈ ಬಿಸಿ ಹಾಲ್ನಾಗ ಹಾಕಿ ಹಿಂಗೆ ಮಿಕ್ಸ್ ಮಾಡ್ರಿ. ಕಲರ್ ಚೇಂಜ್ ಆಕೈತಿ. ಇದನ್ನ ಆಮೇಲೆ ಯೂಸ್ ಮಾಡೋದೈತಿ. ಈಗ ಇದನ್ನ ಸೈಡಿಗೆ ಇಡೋಣಂತ. ಶ್ವೇತವ್ರೆ, ನನಗೆ ಗ್ಯಾಸ್ ಮೇಲೆ ಒಂದು ಬಾಂಡಿ ಇಟ್ಟು ಸ್ಟವ್ ಹಚ್ಚಿ ಕೊಟ್ಬಿಡ್ರಿ. ಶ್ವೇತವ್ರ, ನಮ್ಮ ತೆವಿ ಕಾದೈತಿ. ಇದಕ್ಕೊಂದು 5 ರಿಂದ 6 ಚಮಚೆ ತುಪ್ಪ ಹಾಕ್ರಿ. ನೋಡ್ರಿ, ನಾ 5-6 ಚಮಚೆ ತುಪ್ಪ ಯಾಕೆ ಹಾಕೊಳಕತ್ತೇನಂದ್ರೆ ಕ್ವಾಂಟಿಟಿ ಜಾಸ್ತಿ ಐತೆ ನಾ ಮಾಡೋವಂಥದ್ದು. ನೀವು ಕಡಿಮೆ ಮಾಡಾಕತ್ತಿದ್ರೆ ಅಂದ್ರೆ ಕಡಿಮೆ ಹಾಕ್ರಿ. ತುಪ್ಪನೂ ಕಾದೈತಿ. ಭಾಳ ಏನು ಕಾಸೋದು ಬೇಡ. ತುಪ್ಪದ ಸ್ವಲ್ಪ ಸ್ಮೆಲ್ ಬಂದ್ರೆ ಸಾಕು. ಶ್ವೇತವ್ರ, ನನ್ಗೆ ಇದು ಕಡ್ಲಿ ಹಿಟ್ಟು ಹಾಕ್ರಿ ಇದ್ರೊಳಗೆ. ಇದು ಎಷ್ಟು ತಗೊಂಡಿರಿ ಕಡ್ಲಿ ಹಿಟ್ಟು? ಕಡ್ಲಿ ಹಿಟ್ಟು ನಾನು 100 ಗ್ರಾಮ್ ಐತಿ. ಇದು ಎಲ್ಲ ಹಾಕ್ರಿ. ಹುರ್ಕೋಬೇಕೇನ್ರಿ ಇದು? ಹಾಂ, ಇದನ್ನ ಮೆತ್ತಗೆ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ಹೊತ್ಲಾರ್ದಂಗೆ. ಗ್ಯಾಸನ್ನು ಸ್ಲೋ ಇಡೋಣ, ಅಗದಿ ಸಣ್ಣ ಮಾಡೋಣ. ಜೋರು ಗ್ಯಾಸ್ ಇಡಕ್ಕೆ ಹೋಗ್ಬೇಡ್ರಿ, ಹಿಟ್ಟು ಸುಟ್ಟು ಬಿಡ್ತೈತಿ. ಎಷ್ಟೊತ್ತು ಹುರ್ಕೋಬೇಕ್ರಿ ಇದನ್ನ? ಶ್ವೇತವ್ರ, ಇದು ಕಡ್ಲಿ ಹಿಟ್ಟಿಂದ ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರ್ಕೊಳ್ಳೋಣ ಅಂತ. ಯಾಕಂದ್ರೆ ಕಡ್ಲಿ ಹಿಟ್ಟು ಸ್ವಲ್ಪ ಕಹಿ ಇರ್ತೈತಿ ತಿನ್ನಾಕ. ಅದು ಬಿಸಿ ಆತಂದ್ರೆ ಹೋಗ್ತೈತಿ. ನೋಡ್ರಿ, ಇದು ಪರ್ಫೆಕ್ಟ್ ಆಗಿ ಈಗ ಗೋಲ್ಡನ್ ಕಲರ್ ಆಗೈತಿ, ಡಾರ್ಕ್ ಗೋಲ್ಡನ್ ಕಲರ್. ಓಕೆ, ಸೊ ಇವಾಗ ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಹಾಲು ಹಾಕ್ರಿ. ಒಂದು ಬಟ್ಲ ಹಾಲು ಹಾಕ್ಲಿರಿ. ಆಕಳ ಹಾಲು ತಗೊಂಡೆ ನಾನು. ಹಿಂಗಾಗಿ ಆಲ್ಮೋಸ್ಟ್ ಅದು ಹಳದಿ ಕಲರ್ ಐತಿ. ಹಾಕ್ಬಿಟ್ರಿ, ಅಷ್ಟು ಹಾಕ್ಬಿಟ್ರಿ. ನೆಕ್ಸ್ಟ್ ಶ್ವೇತವ್ರಿಗೆ ಇದಕ್ಕೆ ಸಕ್ರೆ ಪುಡಿ ಹಾಕ್ರಿ. ಒಂದು 4-5 ಚಮಚ ಹಾಕ್ರಿ, ಭಾಳ ಹಾಕೋಬಿಡ್ರಿ. ಆಮೇಲೆ ಮತ್ತೆ ರುಚಿಗೆ ನೋಡ್ಕೊಂಡು ಹಾಕೊಳ್ಳೋಣಂತ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಂತ ಏಲಕ್ಕಿ ಪುಡಿ ಒಂದು ಹಾಕ್ಬಿಡ್ರಿ. 4 ಏಲಕ್ಕಿದು ಪುಡಿ ಐತದ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಂತ ಸರಿಯಾಗಿ. ಗ್ಯಾಸ್ ಸಣ್ಣ ಇರಬೇಕು. ನೋಡ್ರಿ, ಈ ರೀತಿ ಆಗ್ಬೇಕು. ಕರೆ ಇದನ್ನ ಗಂಟು ಆಗ್ಲಾರ್ದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಮೇಡಮ್ಮ, ಈಗ ಇದು ಉದುರ ಆತಿಲ್ಲ. ಈಗ ಇದಕ್ಕೆ ಏನು ಮಾಡ್ರಿ, ಇನ್ನೊಂದು ಸ್ವಲ್ಪ ಹಾಲು ಹಾಕ್ರಿ. ಒಂದು ಬಟ್ಲ ಹಾಲು. ಈಗ ಇಮಿಡಿಯೇಟ್ ಆಗಿ ಇದ್ರ ಜೊತೆ ಮಿಲ್ಕ್ ಪೌಡರ್ ಹಾಕ್ರಿ. ಒಂದು 30 ಗ್ರಾಮ್ ಮಿಲ್ಕ್ ಪೌಡರ್ ಐತಿ. 15 ರೂಪಾಯಿ ಸ್ಯಾಚೆಟ್ ತಂದೇನೆ ನಾನು. ಸಾರಿ, 15 ಗ್ರಾಮದ್ದು ಒಂದು ಸ್ಯಾಚೆಟ್, 2 ಸ್ಯಾಚೆಟ್ ಯೂಸ್ ಮಾಡಕತ್ತೇನೆ ನಾನು. ಇದರಿಂದ ಸಾಫ್ಟ್ನೆಸ್ ಬರ್ತೈತಿ ನಮ್ಮ ಮೋದಕಕ್ಕೆ. ಹಾಂ, ಪೇಡೆ ಅನ್ರಿ. ಲಾಸ್ಟಿಗೆ ಒಂದು ಟಾಪ್ ಸೀಕ್ರೆಟ್ ಐತಿ, ಹೇಳ್ತೇನೆ. ಈಗ ಈ ಸತಿ ಇದು ಪೇಸ್ಟ್ ಟೈಪ್ ಆಗ್ತೈತಿ, ಒಂದು ಹದ ಬರ್ತೈತಿ ಇದು. ಶ್ವೇತರ್, ನೋಡ್ರಿ, ನಮ್ಮ ಹಿಟ್ಟು ಈ ರೀತಿ ಒಂದು ಜೀವ ಆಗ್ಬೇಕೀಗ. ಇದು ಒಂದು ಜೀವ ಆದ ಕೂಡಲೇ ಏನಿಲ್ಲ, ಈಗ ಇದಕ್ಕೆ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಹಾಕ್ಲಿರಿ? ಹಾಂ, ಸ್ವಲ್ಪ ಹಾಕ್ರಿ, ಭಾಳ ಹಾಕ್ಬೇಡ್ರಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಪಿಸ್ತಾ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನೋ ಬಾದಾಮಿ. ಬಾದಾಮಿ ಅಲ್ರಿ? ಹಾಂ, ಬಾದಾಮಿ ನಮ್ಮ ಶ್ವೇತಾಂದೂರು. ಗ್ಯಾಸ್ ಆಫ್ ಮಾಡ್ಕೊತೇನೆ, ಇದನ್ನ ಮಿಕ್ಸ್ ಮಾಡ್ಕೋತೇನೆ. ನೋಡ್ರಿ, ಈ ರೀತಿ ಸಾಫ್ಟಾಗಿ ಆಗ್ಬೇಕಿದೆ. ಒಳಗೆ ಒಂದು ಗಂಟು ಉಳಿಬಾರ್ದು. ಗಂಟು ಉಳಿತಂದ್ರೆ ಅಲ್ಲಿ ಹಿಟ್ಟಿಟ್ಟು ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಕೈತಿ ನಿಮ್ಗೆ ಎವ್ರಿ ಬೈಟ್ನಾಗ. ಈಗ ಇದು ರೆಡಿ ಆಗೈತಿ. ಇನ್ನೇನಿಲ್ಲ, ಲಾಸ್ಟ್ ಸ್ಟೆಪ್ ಮೊದಕ್ ಮಾಡಿ ತೋರಿಸ್ತೇನೆ ನಿಮಗೆ. ಈಗ ಇದು ಹಿಟ್ಟಂತರೂ ನಮ್ದು ರೆಡಿ ಆಗೈತಿ. ಸ್ವಲ್ಪ ಬಿಸಿ ಐತಿ, ಭಾಳ ಏನು ತಣ್ಣಗಿಲ್ಲ, ಭಾಳ ಏನು ಬಿಸಿನೂ ಇಲ್ಲ, ಒಂಚೂರು ಲೈಟಾಗಿ ಬಿಸಿ ಇದ್ರೆ ಸಾಕು. ವಾರ್ಮ್ ಐತಿ. ಇವಾಗ ಏನು ಮಾಡೋಣ ಅಂತಂದ್ರೆ, ಲಾಸ್ಟ್ ಟೈಮ್ ತೋರಿಸ್ದಂಗೆ ಮೋಲ್ಡಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಒಂದು ಟ್ವಿಸ್ಟ್ ಐತಿ ಹೇಳ್ತೀನಿ. ಎಷ್ಟು ಮಂದಿ ಇಂಥ ಅದು ಮೋಡ್ ತಂದಿರ ಅನ್ನೋದು ಮೊದಲು ಕಮೆಂಟ್ ಮಾಡಿರಿ. ಇದ್ರೊಳಗೆ ಮ್ಯಾಲಿಲ್ಲಿ ಡ್ರೈ ಫ್ರೂಟ್ಸ್ ಹಾಕೊಂಡು, ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಹಿಟ್ಟನ್ನು ಹಿಂಗೆ ಒತ್ತೋನಂತ. ಅದು ಯಾಕಂತ ಹೇಳ್ತಾನೆ ನಿಮ್ಗೆ. ಅಲ್ಲಿ ಯಾಕೆ ಡ್ರೈ ಫ್ರೂಟ್ಸ್ ಹಾಕಿದ್ನಿ, ಬೇರೆ ಕಡೆ ಯಾಕೆ ಹಾಕಲಿಲ್ಲ ಅಂತ ನೋಡ್ರಿ. ಕೆಳಗೊಂದು ಸ್ವಲ್ಪ ತುಪ್ಪ ಹಚ್ಚೋಣಂತ. ಇನ್ನೇನಿಲ್ಲ, ಇದನ್ನು ಮೋಲ್ಡ್ ಓಪನ್ ಮಾಡೋಣಂತೀಗ.
ಇಲ್ಲಿ ನೋಡ್ರಿ ನಮ್ಮ ಶ್ವೇತಾ ಅವ್ರು ಹಚ್ಚಿದ್ದ ಕೇಸರನು ಬಂತು, ಈಚೆ ಕಡೆ ನಾವು ಹಾಕಿದ್ದು ಡ್ರೈ ಫ್ರೂಟ್ಸನ್ನು ಬಂದು. ನೀವು ಮ್ಯಾಲೆ ಡ್ರೈ ಫ್ರೂಟ್ಸ್ ಉದುರಿಸೋದ್ರಿಂದ ಏನಾಕೈತಿ ಅವು ಉದುರಿ ಹೋಗ್ಬಿಡ್ತಾವ. ಕರೆಕ್ಟ್. ಅದಕ್ಕೆ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕ್ರಿ. ಇನ್ನೊಂದು ಟ್ವಿಸ್ಟ್ ಹೇಳ್ತೇನೆ ಅಂತ ಹೇಳತ್ತಿದ್ನಿ. ಇದು ಏನು ಕೊಡ್ತೇನೆ ರೀ, ಬೇಸನ್ ಉಂಡೆ ಮಾಡ್ತಾರಲ್ಲ ಮನ್ಯಾಗ, ಸೇಮ್ ಅದ ಪ್ರೊಸೆಸ್. ಆದರೆ ಇದ್ರೊಳಗೆ ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡಕತ್ತೇವಿ ಮತ್ತು ಇನ್ನೊಂದು ಸಲ ಮಿಲ್ಕ್ ಹಾಕ್ತೇವೆ. ಅದರಿಂದ ಈ ಹಿಟ್ಟಿಂದ ಸಾಫ್ಟ್ನೆಸ್ ಜಾಸ್ತಿ ಬರ್ತೈತಿ. ಮತ್ತು ನೀವು ಇದನ್ನು ಇಟ್ಟು ತಿನ್ನೋದ್ರಿಂದ ಇವು ಹಾರ್ಡ್ ಆಗಂಗಿಲ್ಲ. ಆಮೇಲೆ ಬೇಸನ್ ಉಂಡೆ ಒಂದ್ಸತಿ ಏನಕ್ಕವ ಹಾರ್ಡ್ ಆಕೈತಿ, ಸ್ವಲ್ಪ ಹಿಂಗೆ ಪೌಡ್ರ್ ಆಕೈತಿ. ಆದರೆ ಇದು ಆಗಂಗಿಲ್ಲ. ಸೇಮ್ ಬೇಸನ್ ಉಂಡಿದ ಪ್ರೊಸೆಸ್, ಆದರೆ ನಡಕ್ಕೆ ಮಿಲ್ಕ್ ಪೌಡ್ರ್ ಮತ್ತು ಮಿಲ್ಕ್ ಹಾಕ್ತೇವೆ, ಆಮೇಲೆ ಕೇಸರ್ ಹಾಕ್ತೇವೆ. ಇದಿಷ್ಟ ಟ್ವಿಸ್ಟ್, ಡಿಫ್ರೆಂಟ್ ಆಗೈತಿ, ಒಂಥರ ಟೇಸ್ಟ್ ನೋಡೋಣ ಹೆಂಗೆ ಇರ್ತೈತೆ ಅಂತ ಹೇಳಿ. ಓಕೆ, ಈಗ ಇದನ್ನು ನಾನು ರೆಡಿ ಮಾಡ್ಕೊಂಡು ನೈವೇದ್ಯ ಮಾಡಿ ನಿಮಗೆ ತೋರಿಸ್ತೇನಂತ. ಶ್ವೇತಾ ಅವ್ರ ತಗೋರಿ, ನಮ್ಮ ಗಣಪತಿ ನೈವೇದ್ಯ ಕಡ್ಲಿ ಹಿಟ್ಟಿನ ಮೋದಕ ಉಂಡಿ ಏನಾಗತ್ತೆ ನಾನು ತಿಂದ ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತೇಳಿ ಜೆನ್ಯೂನಾಗಿ ಹೇಳ್ರಿ. ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗ್ಯಾವ. ಬ್ಯಾಗ್ ಇಟ್ರೆ ಕರಗಾತೈತಿ. ಓಕೆ. ಆಮೇಲೆ ಡ್ರೈ ಫ್ರೂಟ್ಸ್, ಮಿಲ್ಕ್ ಪೌಡರ್, ಮಿಲ್ಕ್ ಹಾಕಿರೋದ್ರಿಂದ ಎಲ್ಲದ್ರದ್ದು ಫ್ಲೇವರ್ ಸೇರಿ ಇದ್ರದ್ದಾದಂಥ ಒಂದು ಫ್ಲೇವರನ್ನು ಕೊಡಾತೈತಿ, ಸ್ಪೆಷಲ್ ಫ್ಲೇವರ್. ಈ ಸತಿ ನೀವು ಮನ್ಯಾಗ ನಿಮ್ಮ ಮನೆಯವ್ರ ಜೊತೆ ಎಲ್ಲರನ್ನೂ ಕರ್ಕೊಂಡು ಈ ರೀತಿ ಮೋದಕ ಮಾಡಿರಿ. ಎಲ್ಲರೂ ಸೇರಿ ಮಾಡೋದ್ರಿಂದ ಅದ್ರದ್ದು ಇನ್ನೊಂದು ಟೇಸ್ಟನ್ನು ನೆಕ್ಸ್ಟ್ ಲೆವೆಲಿಗೆ ಹೋಗ್ತೈತಿ. ಗಣಪತಿ ಹಬ್ಬನ ನಮ್ಮ ಕೈತುತ್ತು ಜೊತೆ ಹೆಂಗೆ ಆಚರಿಸತ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ಸ್ಪೆಷಲ್ ಆಗಿ ನಾನು ನೈವೇದ್ಯ ಸೀರೀಸ್ ಅಂತೇಳಿ ಮಾಡಾಕತ್ತೇನೆ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನಾವು ಕಡ್ಲಿ ಹಿಟ್ಟಿನ ಮೋದಕನ ಮಾಡಿ ತೋರಿಸಿದ್ವಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಿ ಮತ್ತೊಂದು ಎಪಿಸೋಡ್ ಒಳಗೆ ಸಿಗುನಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್.